ಪುತ್ತೂರಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಹಲವಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಡಾಕ್ಟರ್ ಸಂದೀಪ್ ಕುಮಾರ್ ಬೋರ್ಕರ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಯ ಮುಂಭಾಗದ ಆಟೋ ರಿಕ್ಷಾ ನಿಲ್ದಾಣದ ಬಿಎಂಎಸ್ ಆಟೋ ರಿಕ್ಷಾ ಚಾಲಕ ಮಾಲೀಕರು ಡಾಕ್ಟರ್ ಸಂದೀಪ್ ಬೋರ್ಕರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು। ಈ ಸಂದರ್ಭದಲ್ಲಿ ಡಾಕ್ಟರ್ ಸಂದೀಪ್ ಬೋರ್ಕರ್ ಅವರಿಗೆ ನುಡಿ ನಮನ ಸಲ್ಲಿಸಿ ಮಾತನಾಡಿದ ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಸಂಶುದ್ದೀನ್ ಸಂಪ್ಯ ಅವರು ಡಾಕ್ಟರ್ ಸಂದೀಪ್ ಬೋರ್ಕರ್ ಅವರು ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸುದೀರ್ಘ ಕಾಲ ಪ್ರಸೂತಿ ತಜ್ಞರಾಗಿ ಸೇವೆ ಸಲ್ಲಿಸಿದ್ದು ಹಲವಾರು ಜೀವಗಳನ್ನು ಉಳಿಸಿದ್ದಾರೆ। ಬಡವರ ಬಗ್ಗೆ ಅತೀವ ಕಾಳಜಿ ಹೊಂದಿದ್ದ ಅವರು ಸರ್ಕಾರಿ ವೈದ್ಯರಾಗಿ ವೈದ್ಯಾಧಿಕಾರಿಯಾಗಿ ತಾಲೂಕು ಆರೋಗ್ಯಾಧಿಕಾರಿಯಾಗಿಯೂ ಕರ್ತವ್ಯ ನಿರ್ವಹಿಸಿ ಜನಾನುರಾಗಿಯಾಗಿದ್ದರು। ಅವರ ಸ್ಮರಣೆ ಮಾಡುವುದು ಇಲ್ಲಿನ ನಾಗರಿಕರ ಕರ್ತವ್ಯವಾಗಿದೆ। ಈ ನಿಟ್ಟಿನಲ್ಲಿ ಆಟೋ ಚಾಲಕ ಮಾಲಕರು ಮಾದರಿ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು। ನೋವಿನ ಜೊತೆಗೆ ಒಂದು ಸಂತೃಪ್ತಿಯ ವಿಚಾರ ಏನು ಅಂತ ಹೇಳಿದರೆ ವೈದ್ಯ ನಾರಾಯಣ ಹರಿ ಅಂತ ಹೇಳ್ತೇವೆ ನಾವು। ನಮಗೆ ಡಾಕ್ಟರ್ಗಳು ದೇವರಾಗಿ ಕಾಣ್ತಾರೆ। ಆದರೆ ಎಲ್ಲೋ ಒಂದು ಕಡೆ ಇವತ್ತು ವೈದ್ಯರ ಬಗ್ಗೆ ಕೂಡ ಸಂಶಯ ಪಡುವ ಕಾಲದಲ್ಲಿ ಕಳೆದ 21 ವರ್ಷಗಳಿಗೆ ನಿರಂತರವಾಗಿ ಬಡ ಜನರ ಸೇವೆ ಮಾಡಿಕೊಂಡು ಅದರಲ್ಲೂ ಕೂಡ ಪ್ರಸೂತಿ ಮತ್ತು ಹೆರಿಗೆ ತಜ್ಞರಾಗಿದ್ದುಕೊಂಡು 21 ವರ್ಷ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಮಾಡಿದವರು ಡಾಕ್ಟರ್ ಸಂದೀಪ್ ಅವರು। ಮೂಲತಃ ಅವರು ಉಡುಪಿ ಜಿಲ್ಲೆಯ ಶಿರ್ವ ತಾಲೂಕಿನ ಮಂಚಕಲ್ಲು ಅಂತ ಹೇಳುತ್ತಾರೆ। ಹುಟ್ಟು ಸಾವು ಆಕಸ್ಮಿಕ, ಆದರೆ ನಾವು ಹೇಗೆ ಬದುಕಿದ್ದೇವೆ ಅನ್ನೋದು ಬಹಳ ಮುಖ್ಯ। ಇವತ್ತು ನಮಗೆ ಅದೇ ಆದರ್ಶ ಆಗೋದು ಏನು ಅಂತ ಹೇಳಿದರೆ ಒಬ್ಬ ಆಟೋ ಡ್ರೈವರ್ಗಳು ಕೂಡ ಗುರುತಿಸಿ ಗೌರವಿಸುವ ಒಬ್ಬ ವೈದ್ಯರಾಗಿ ಮೂಡಿ ಬಂದಿದ್ದಾರೆ। BMS ಆಟೋ ಚಾಲಕ ಮಾಲಕ ಸಂಘ ಇಂಥ ಸಾಕಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿಕೊಂಡೇ ಬಂದಿರುವಂಥದ್ದು। ಇವತ್ತು ನಿಸ್ವಾರ್ಥ ಸೇವೆ ಮಾಡಿ ಬಡ ಜನರ ಸೇವೆ ಅಂತಲೇ ನಾವು ಹೇಳ್ತೇವೆ, ಬಡ ಜನರ ಡಾಕ್ಟರ್ ಅಂತಲೇ ಅವರನ್ನು ನಾವು ಮಾತಾಡ್ತಾ ಇದ್ದದ್ದು, ಅವರನ್ನು ಸ್ಮರಿಸುವ ಕೆಲಸವನ್ನು ಮಾಡಿದ್ದೀರಿ। ಈ ಸಂದರ್ಭದಲ್ಲಿ ಪುತ್ತೂರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದ ರಿಕ್ಷಾ ಪಾರ್ಕ್ನಲ್ಲಿ ರಿಕ್ಷಾ ಚಾಲಕರಾದ ಮೋಹನ್ ಹೆಗ್ಡೆ, ನಾರಾಯಣ್ ಗೌಡ, ಸತೀಶ್ ಕುಮಾರ್, ಮನೋಹರ್ ಕೋಡಿಚರ್, ಲೋಕೇಶ್ ತೆಂಕಿಲಾ, ಲೋಕೇಶ್ ವೀರಮಂಗಲ ಮತ್ತಿತರರು ಉಪಸ್ಥಿತರಿದ್ದು ಪುಷ್ಪ ನಮನ ಸಲ್ಲಿಸಿದರು।